ಎಲ್ಲರೂ ಮಾತಾಡಿದ್ರೆ ಲಾಸ್ಟ್ ನಮಗೆ ಕೊಡ್ತಾರೆ. ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಒಂದ್ಸತಿ, ಬ್ಲ್ಯಾಂಕ್ ಆಗ್ಬಿಡ್ತೀನಿ. ಯಾಕಂದ್ರೆ ಇಡೀ ಎಲ್ಲಾರು ಮಾತುಗಳನ್ನ ಕೇಳಿ 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 ಇವ್ರ ಎಕ್ಸ್ಪೀರಿಯನ್ಸ್ ಒಬ್ರು ಹೇಳ್ತಾರೆ ನಿಮ್ಮಿಂದ ನಾವು ಇನ್ಸ್ಪೈರ್ ಆಗೋದು ಅಂದ್ರೆ ನಮ್ಗೆ ಅಷ್ಟೊಂದು ವಯಸ್ಸಾಗೋಯ್ತು ಅವಾಗ. ಓಕೆ, ಐಮ್ ಸೇಯಿಂಗ್ ನನ್ನ ಫೀಲಿಂಗ್ ಹೇಳೋದು. ಇದಾದ್ಮೇಲೆ ಲಾಸ್ಟ್ ಬಂದು ನಮ್ಗೆ ಮಾತಾಡ ಕೊಟ್ಮೇಲೆ ಒಂದೊಂದ್ಸತಿ ಏನು ಇದು ಮಾತಾಡಿದೀವ ಇಲ್ವಾ, ಯಾರನ್ನ ಬಿಟ್ಟಿದೀವಿ, ಯಾರು ಮಾಡ್ತಿದೀವಿ, ಬಹಳ ಕಷ್ಟ. ಅದಕ್ಕೆ ಒಂದೇ ಸಿಂಪಲ್ ಆಗಿ ಸಿಂಪಲ್ ಸುನಿ ತರ ನಾವೆಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡ್ತೀವಿ ಆಕ್ಚುಲ್ ಆಗಿ. ಅದಕ್ಕೆ ಬೆಸ್ಟ್ ವೇ ಅಲ್ವಾ ಅದು. ಒಬ್ರಿಗೆ ಹೇಳಿಲ್ಲ ಇನ್ನೊಬ್ರಿಗೆ ಹೇಳಿಲ್ಲ ಅಂತ ಒಂದು ಮನಸ್ತಾಪ ಇರಲ್ಲ. ಬಟ್ ಆದ್ರೂ ಒಂದ್ಸತಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಳ್ಳೆ ಫಾರ್ಮ್ನಿಂದ ವಿಶ್ ಮಾಡಬೇಕು, ಒಳ್ಳೆ ಹಾರ್ಟಿಂದ ವಿಶ್ ಮಾಡಬೇಕು. ಯಾಕಂದ್ರೆ 2-3 days ಬ್ಯಾಕ್ ಬಂದ್ರು, ಈ ತರ ಇದೆ ಏನ್ ಮಾಡೋದು, ಒಂದು ಬೈಟ್ ಆದ್ರೂ ಕೊಟ್ಬಿಡಿ ಅಂದ್ರು. ಯಾಕೋ ನನಗೆ ಅದು ನೋಡಿದ್ಮೇಲೆ, ಯಾಕಂದ್ರೆ ಶೂಟಿಂಗ್ ಒಂದ್ಸತಿ ಹೋಗಿದ್ದೆ ಡಿ ಕೆ ನಡ್ಬೇಕಾದ್ರೆ ಪಕ್ಕದಲ್ಲಿ, ನಂಗೆ ತುಂಬಾ ಇಷ್ಟ ಆಗಿತ್ತು. ಸಿಂಪಲ್ ಸುನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಸ್ಟೋರಿ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ. ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಕ್ಸ್ ಇಟ್ ಸಿಂಪಲ್, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ದೊಡ್ಡದಾಗಿ ಕಾಣುತ್ತೆ. ಅದು ನನಗೆ ಬಹಳ ಇಷ್ಟ. ಒಂದೊಂದು ಅವನೇನು ಎಲ್ಲ ಇರುತ್ತೆ ಅದರಲ್ಲಿ. ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು, ಈಗಿನ ಟ್ರೆಂಡ್ಗೆ ಹೆಂಗ್ ತಗೊಂಡ್ಬರ್ಬೇಕು, ಇಲ್ಲ ನಾವಿಷ್ಟೇ ಖರ್ಚು ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಐ ಮೀನ್ ಸೆಲೆಬ್ರೇಟಿಂಗ್ ತೋರಿಸ್ಬೇಕು ಅನ್ನೋದನ್ನ ಬಹಳ ಅಚ್ಚುಕಟ್ಟ ಮಾಡ್ತಾರೆ. ಅದು ನನ್ಗೆ ಖುಷಿಯಾದ ವಿಷಯ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ಮೇಲೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ರು ರಕ್ಷಿತ್ ಅವ್ರೆ. ಅದಾದ್ಮೇಲೆ ನನಗೆ ಐ ಬಿಕೇಮ್ ಯುವರ್ ಫ್ಯಾನ್ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು. ಆಮೇಲೆ ಫಸ್ಟ್ ನಾನೇ ಹೋಗಿದ್ದಂತೆ ಕಾಣುತ್ತೆ. ಆಮೇಲೆ ಐ ಥಿಂಕ್ 50 days 100 days ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ಆಮೇಲೆ ನೈಸ್ ಬಾಯ್, ಅವ್ನು ಚೆನ್ನಾಗಿ ಬೆಳಿಬೇಕನ್ನೋದೇ ನಮ್ಮ ಆಸೆ. ಬಿಕಾಸ್ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆಸ್ ಎ ಫ್ರೆಂಡ್, ಆಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅಂಡ್ ಆ ಸಿನಿಮಾ ನಡೆಯುತ್ತೆ ಅದು ಮನಮೋಹಕ. ಯಾಕಂದ್ರೆ ನನಗೆ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್. ಇನ್ನೂ ಈಚ್ ಅಂಡ್ ಎವ್ರಿ ಸೀನ್ ಹೇಳ್ತಾ ಇದ್ದೆ ಅವ್ರಿಗೆ, ಅದೇ ಇನ್ನೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೇವೆ. ಹಿಂಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದ್ಬಿಟ್ರೆ ಅದು ಹೋಗಲ್ಲ ಅದು. ಬಟ್ ಅದು ಏನು ಅನ್ಕೋಬೇಡಿ, ಯಾರು ಮಾಡ್ಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ ಅದು ಖಂಡಿತ. ಯಾಕಂದ್ರೆ ಅವ್ರ ಆಸೆ ಏನೇನೋ ಇತ್ತು. ಆಕ್ಚುಲ್ ಆಗಿ ಐಶ್ವರ್ಯ ರೈ ತರಬೇಕು, ಐಶ್ವರ್ಯ ರೈ ಕೈಲಿ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೇನೋ ಐಡಿಯಾ. ವೆರಿ ನೈಸ್ ಫಿಲ್ಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದ್ರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲ್ಮ್ ಆಗುತ್ತೆ. ಅಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಒಂದು ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತಾವ್ ಅವನ ಆಸೆ ತೀರ್ಸ್ಬೇಕನ್ನೋದಿದೆಯಲ್ಲ, ಅದು ಬಹಳ ಅವ್ರು ಕೇರ್ ಮಾಡಿದೆ, ಚೆನ್ನಾಗಿ ಮಾಡ್ಬೇಕಂತ ಒಂದು ಆಸೆ ಪಟ್ಟು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ್ ಅಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ಅವರು ಅಷ್ಟೇ ತುಂಬಾ ನನ್ಗೆ ಫಸ್ಟ್ ಸಿನಿಮಾ ಅಂತ ಅನ್ಸ್ಲೇ ಇಲ್ಲ. ಅವ್ರ ಶ್ರದ್ಧೆ ಇರ್ಬೋದು, ದ ವೇ ಹಿ ಹಸ್ ಆಕ್ಟೆಡ್, ಈಚ್ ಅಂಡ್ ಎವ್ರಿಥಿಂಗ್. ಬನ್ನಿ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದ್ರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಇವ್ರು ಹೇಳಿದ್ ಯಾರೋ ಹೇಳಿದ್ರಲ್ಲ, ಒಂದು ಐ ಥಿಂಕ್ ದೀಪಕ್ ಅವ್ರು ಹೇಳಿದ್ರು ಈ ತರ, ಅಪ್ಪಾಜಿ ಆದ್ಮೇಲೆ ಕಮಲ್ ಹಾಸನ್. ನನ್ಗೆ ಅನ್ಸುತ್ತೆ ಅದು ಆದ್ಮೇಲೆ ನಿಜವಾಗ್ಲೂ ಅನ್ಸುತ್ತೆ ಎಸ್ ಅಂತ ಅನ್ಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸಕ್ಕಾಗಲ್ಲ. ನನಗೆ ಅಟ್ಲೀಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ತರ ಬಂತು. ಆಮೇಲೆ ಇವಾಗ ಇದೆಲ್ಲ ಆಗಿ 40 years ಆದ್ಮೇಲೆವರೆಗೂ ನನಗೆ ನನಗೆ ಬಂದಿದ್ದ ಭಾಗ್ಯ ಅಂದ್ರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇಡ್ಬೇಕು. ಯಾರೇ ಆಗ್ಲಿ ನಂಬಿಕೆ ಇಡ್ಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ನೋ, ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವ್ ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡ್, ವೈ ಶುಡ್ ಐ ಗೋ ಬಿಹೈಂಡ್ ದ ಬ್ರ್ಯಾಂಡ್ ಆಗುತ್ತೆ, ಅದು ತಾನಾಗ್ಲೇ ಆಗುತ್ತೆ. ಯಾರು ಗೊತ್ತು, ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದ್ರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡ್ಬೇಕಂದ್ರೆ ರಿಯಲಿ ಅವ್ರು ಹೇಳಿದ್ರು ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಡ್ಬೇಕು. ಅಯ್ಯೋ ದಡ್ಡ ಯಾಕೆ ಮಾಡ್ತೀಯ, ಮಾಡೇ ಡೈರೆಕ್ಟ್ ಮಾಡ, ನೋಡೋಣ ಬಿಡೋಣ. ಬಟ್ ಬಹಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇಡ್ಬೇಕು. ಆ ನಂಬಿಕೆಗೆ ಬಹಳ ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆಮೇಲೆ ಸಿನಿಮಾಟೋಗ್ರಾಫರ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಅವರು ಫ್ಯಾಂಟಾಸ್ಟಿಕ್. ಅಂಡ್ ನನಗೆ ಲೈವ್ ಇದಂದ್ರೆ ತುಂಬಾ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಟೈಮ್ನಲ್ಲಿ ನಮ್ಮ ರೆಕಾರ್ಡ್ ನಡಿಬೇಕು, ಲೈವ್ ಎಲ್ಲ ನೋಡ್ತಾ ಇರ್ತೀವಲ್ಲ. ಇವತ್ತು ಲೈವ್ ಆಗಿ ಮಾಡಿರೋದು, ಅದು ಸಾಂಗ್ ಕೇಳ್ಬೇಕು ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನ್ಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರೆ ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಅಗೈನ್ ಆಶಿಕಾ ಅವರು
ಫ್ಯಾಂಟಾಸ್ಟಿಕ್, ಸೂಪರ್. ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಇನ್ನೂ, ಅಷ್ಟೇ ಎನರ್ಜೆಟಿಕ್ ಆಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ರ ಬಗ್ಗೆನೂ ಹೇಳಿದ್ರು. ಯಾಕಂದ್ರೆ ಯಾವಾಗ ಯಾರು ಎಲ್ಲರ ಬಗ್ಗೆ ಒಂದ್ಸತಿ ಮರಿದ್ಬಿಡ್ತಾರೆ. ಹೀರೋಯಿನ್ ಅಂತ ದೊಡ್ಡ ಬಡ್ತೀವಿ, ಇನ್ನೇನು ಹೇಳೋದು ಅಂತೆಲ್ಲ ಬಾಯ್ ಅಂತ ನೋಡಿದ್ರು. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ, ಭೂಷಣ್ ಬಗ್ಗೆ ಹಳೆ ನೆನಪುಗಳನ್ನ ಹಂಚ್ಕೊಂಡಿದ್ದು. ಇಟ್ಸ್ ಗುಡ್. ಆಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ ಆಗಿ ಆನೆಸ್ಟ್ ಆಗಿರುತ್ತಲ್ಲೋ ಅದು ಇದು ಕಾಣುತ್ತೆ. ಅಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಪ್ ಕಿಶನ್ ಸೋ ಗುಡ್ ಟು ವಾಚ್ ಹಿಮ್ ಆಫ್ಟರ್ ಲಾಂಗ್ ಟೈಮ್. ಆಮೇಲೆ ಅವರು ಅವ್ರಿಗೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ಅವ್ರದ್ದು ಸಾಂಗ್ ರಸಪ್ತಮಿ ಒಂದು ಹಾಡಿದ್ದಾರೆ, ಜೊತೆಯಾಗಿ ಮಾಡಿದ್ರಲ್ವಾ, ನೋಡಿದೆ, ನಾನು ನೋಡ್ತಾ ಇದ್ದೀನಿ ಅವಾಗ. ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ಆಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ವರಿ, ತಂಗಿಯಾಗಿ ಮಾಡಿದ್ದಾರೆ. ಸಾಂಗ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಂದು ಸಾಂಗ್ ಹೇಳ್ತೀನಿ, ಪಕ್ಕದಲ್ಲಿ ನಿಂತ ಕಡೆ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ನಾನು ಅವಾಗೇ ನೋಡಿದೆ ಏನ ಕಾಲ ಹೇಳಿಯೋಣ ಅಂತ, ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್. ಅದಾದ್ಮೇಲೆ ಅವ್ರ ತಾಯಿಯವರು ಬಂದಿದ್ದಾರೆ, ಒಳ್ಳೇದಾಗ್ಲಿಮ್ಮ. ಆ್ಯಂಡ್ ಆಲ್ ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲು ಅವ್ರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾವ್ದನ್ನ KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN ಅವ್ರದ್ದು ಇನ್ನು. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಅವರು. ಸೊ ದೇವ್ರು ಒಳ್ಳೇದಾಗ್ಲಿ ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು. ಬರೀ ಇದು ನೋಡ್ತೀವಿ ಹೇಳ್ತೀವಿ ಇಲ್ಲ, ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀರಾ, ಇದೊಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗ್ಬೇಕು, ನಮ್ಗೆ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರ್ಬೇಕಂದ್ರೆ ತಾವೆಲ್ಲರೂ ನಮ್ನೆಲ್ಲ ಹೆಂಗೆ ಆಶೀರ್ವಾದ ಮಾಡ್ತಾರೆ ಆ ರೀತಿ ಆಶೀರ್ವಾದ ಮಾಡಬೇಕು. ಯು ಶುಡ್ ಬ್ಲೆಸ್ ದೆಮ್, ಯು ಶುಡ್ ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ ನಾಳೆ ನೋಡೋಣ OTT ಬರ್ತೀನಿ. ನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇನೆ ಎಷ್ಟೋ ಥಿಯೇಟರ್ಗಳು ಹೊಡಿಯುತ್ತೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು. ನಾನು ಅದೇ ಕೇಳ್ಕೊಳ್ಳೋದು, ಏನಿಲ್ಲ. ನಮ್ಮ ಸಿನಿಮಾಗಳನ್ನ ಬೇರೆ ಸಿನಿಮಾಗಳು ಹೆಂಗ್ ನೋಡ್ತೀವಿ ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದ್ರೆ ಫ್ಯಾಂಟಾಸ್ಟಿಕ್ ಮಾಡಿದೆ. ಆ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ರು, ಕಷ್ಟಪಟ್ಟು ಮಾಡಿಲ್ಲ. ಆಕ್ಚುಲ್ ಆಗಿ ಎಲ್ರು ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನಮ್ಮ ಅದೇನು. ನಾವು ಹೋದ ತಕ್ಷಣ ಚೆನ್ನಾಗ ಆ ಸಮುದ್ರ ಅಂದ್ಬಿಟ್ರೆ ವಾಮಿಟ್ ಬರಲ್ಲ, ಗಿಮಿಟ್ ಬರಲ್ಲ. ಶುಡ್ ಎಂಜಾಯ್ ಮಾಡ್ಬೇಕಷ್ಟೇ. ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ, ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿ ಆಗುತ್ತೆ.